ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಒಂದು ಶಾರ್ಟ್ ನೋಟ್ಸ್ ಇಲ್ಲಿದೆ. ಭಾಷೆ ಇದು ವರ್ಷ. ತಮಿಳು ಭಾಷೆ 2004ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆಯಿತು. ಅಂದರೆ ಇದು ಮೊಟ್ಟ ಮೊದಲನೇ ಭಾಷೆಯಾಗಿದೆ. ಶಾಸ್ತ್ರೀಯ ಸ್ಥಾನಮಾನ ಪಡೆದ ಮೊಟ್ಟ ಮೊದಲ ಭಾಷೆ ತಮಿಳು ಭಾಷೆ. ತದನಂತರ 2005ರಲ್ಲಿ ಸಂಸ್ಕೃತ ಭಾಷೆ ಹಾಗೂ 3rd and 4th ಪ್ಲೇಸ್ನಲ್ಲಿ ಅಂದರೆ ಕನ್ನಡ ತೆಲುಗು 2008ರಲ್ಲಿ ಎಟ್ ಅ ಟೈಮ್ ಪಡೆಯುತ್ತೆ ಒಂದೇ ವರ್ಷದಲ್ಲಿ. ಮಲಯಾಳಂ ಅಂದರೆ ಕೇರಳದ ಭಾಷೆಯಾದಂಥ ಮಲಯಾಳಂ 2013ರಲ್ಲಿ ಪಡೆಯುತ್ತೆ. ಮತ್ತು ಒಡಿಯಾ ಇದು 2014ರಲ್ಲಿ ಅಂದರೆ ಒಡಿಶಾದ ಒಂದು ಭಾಷೆ ಒಡಿಯಾ, ಇದು 2014ರಲ್ಲಿ ಪಡೆಯುತ್ತೆ. ಈಗ ಲೇಟೆಸ್ಟಾಗಿ ಕೇಳಬೇಕಂದ್ರೆ ಮರಾಠಿ ಭಾಷೆ 2024ರಲ್ಲಿ, ಮತ್ತು ಪಾಲಿ, ಬೆಂಗಾಲಿ, ಅಸ್ಸಾಮಿ, ಪ್ರಾಕೃತ ಇವು ಟೋಟಲು 5 ಇದ್ದಾವೆ. ಇವು 5 2024ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಲೀಸ್ಟ್ನಲ್ಲಿ ಇವು 5 ಇದ್ದಾವೆ. ನೀವು ನೋಡ್ತಿರ್ಬೋದು. ಇವು ಆಲ್ಮೋಸ್ಟ್ ಆಲು ಮತ್ತೆ ಕೇಳ್ಬೋದು ನೀವು ನಿಮ್ಮ ಎಕ್ಸಾಮ್ನಲ್ಲಿ, ಲೇಟೆಸ್ಟ್ ಎಕ್ಸಾಮ್ನಲ್ಲಿ ಇವು 5 ಬಗ್ಗೆ ಪಕ್ಕ ಕೇಳ್ತಾರೆ, ಸ್ವಲ್ಪ ನೋಡ್ಕೊಂಬಿಡಿ. ಇದರ ಬಗ್ಗೆ ಹೇಳ್ಬೇಕಂದ್ರೆ 1955ರಲ್ಲಿ ರಾಷ್ಟ್ರಪತಿಯಾದಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಅಂದರೆ ಆಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಈ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು BC ಖೇರ್ ಅವರ ಅಧ್ಯಕ್ಷತೆಯಲ್ಲಿ ಅಧಿಕೃತ ಭಾಷಾ ಆಯೋಗನ ರಚಿಸ್ತಾರೆ. ಪ್ರಸ್ತುತ ಅಂದರೆ ಸಂವಿಧಾನದಲ್ಲಿ 8ನೇ ಅನುಸೂಚಿಯಲ್ಲಿ 22 ಭಾಷೆಗಳು ಅಧಿಕೃತವಾಗಿವೆ ಎಂದು ಹೇಳಿದ್ದಾರೆ. ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಒಟ್ಟು 14 ಭಾಷೆಗಳಿದ್ದವು ಮೊದಲು. ನಂತರದಲ್ಲಿ 22 ಭಾಷೆಗಳು ಅಧಿಕೃತ ಭಾಷೆಯಾಗಿ ಒಳಗೊಂಡಿವೆ. ಸಂವಿಧಾನದ 343ನೇ ವಿಧಿಯಲ್ಲಿ ಒಕ್ಕೂಟ ಭಾಷೆ ಬಗ್ಗೆ ತಿಳಿಸಿದ್ದಾರೆ. ನೀವು ನೋಡ್ಕೊಳ್ಳಿ. ಭಾಷೆ ಬಗ್ಗೆ ಹೆಚ್ಚಿನ ವಿವರ ತಿಳಿಯಬೇಕೆಂದರೆ 343ನೇ ವಿಧಿಯಲ್ಲಿ ಸಿಗುತ್ತೆ. ಸಂವಿಧಾನದ 343ನೇ ವಿಧಿ. ಇದು ಶಾರ್ಟ್ ನೋಟ್ಸ್ ಆಗಿದೆ. ನೀವು ಒಂದು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಳ್ಳಿ. ಇದರಲ್ಲಿ ಏನಾದರೂ 1 ಮಾರ್ಕ್ಸ್ ಆಗಲಿ ಬರ್ಬೋದು. ಈಗ ಲೇಟೆಸ್ಟಾಗಿ ಅಬಕಾರಿ ಇಲಾಖೆ, PC ಇಲ್ಲ KEದವರು ನಡೆಸ್ತಕ್ಕಂಥ ಈಗ VAO ಯಾವುದರಲ್ಲಾಗಲಿ ಕೇಳಬಹುದು. ಒಂದು ಶಾರ್ಟ್ ನೋಟ್ಸನ್ನು ನಿಮ್ಮ ಹತ್ರ ಸೇವ್ ಮಾಡಿ ಇಟ್ಕೊಳ್ಳಿ.